ಚುನಾವಣೆ ಬಂದಾಗ ನೀವು ನನ್ನ ವಿರುದ್ಧವಾಗಿ ಮಾಡಿ ಸುಳ್ಳು ದೂರುಗಳನ್ನ ಕೊಡೋದು, ಸುಳ್ಳು ಕಂಪ್ಲೇಂಟ್ಗಳನ್ನ ಕೊಡೋದು, ರೇಪ್ ಕೇಸ್ಗಳು ಕೊಡೋದು, ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಹೆಣ್ಣುಮಗಳಾಗಿ ನೀವೆಷ್ಟು ನೋವು ಅಂತ ನೀವು ಹೇಳ್ತಿರೋ, ನನಗೂ 2 ಹೆಣ್ಣು ಮಕ್ಕಳಿದ್ದಾರೆ, 4 ಮೊಮ್ಮಕ್ಕಳಿದ್ದಾರೆ. ಈಗ ನನ್ನ ಮೊಮ್ಮಗಳಿಗೆ 15 ವರ್ಷ. ನನ್ನ ಮೇಲೆ ಒಂದು ಸುಳ್ಳು ರೇಪ್ ಕೇಸ್ ಕೊಡಿಸಿದ್ವಿ. ಸುಳ್ಳಿಲ್ಲ, ನಿಮಗೆ ಗೊತ್ತಿಲ್ಲ, ಇದರಲ್ಲಿ ನೀವು ಶಾಮೀಲಾಗಿಲ್ಲ ಅಂದರೆ ಇದು ಯಾವುದೂ ಸಂಬಂಧ ಇಲ್ಲ. ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿರೋ ಅಂಥವ್ರು ನನಗೆ ಗೊತ್ತಿಲ್ಲ ಅಂತ ನೀವು ಪ್ರಮಾಣ ಮಾಡಿ ನೋಡೋಣ. ನಾನು ಪ್ರಮಾಣ ಮಾಡ್ತೇನೆ ಅಂಥದ್ದು ಸುಳ್ಳು ಕೇಸು ಅಂತ ನಾನು ಪ್ರಮಾಣ ಮಾಡ್ತೀನಿ. ನೀವು ಬನ್ನಿ, ನೀವು ಪ್ರಮಾಣ ಮಾಡ್ತೀನಿ. ಇಲ್ಲವಾ, ನ್ಯಾಯಾಲಯದ ತೀರ್ಪಿಗೆ ನೀವು ಭದ್ರಾಗಿರಿ. ನ್ಯಾಯಾಲಯದಲ್ಲಿ ತೀರ್ಪು ಬಂದಾಗ ನಾನು ತಪ್ಪಿತಸ್ಥ ಅಂತಾಗ ನಾನು ಆ ಶಿಕ್ಷೆಗೆ ಒಳಪಡಲೇಬೇಕು. ಆ ಶಿಕ್ಷೆ ಕೊಟ್ಟಾಗ ಅದಕ್ಕೆ ನಾನು ಭಾಳ ಸಂತೋಷವಾಗಿ ಸ್ವೀಕರಿಸ್ತೀನಿ ನ್ಯಾಯಾಲಯದ ತೀರ್ಪನ್ನ. ಆದರೆ ನಿಮ್ಮ ಸಂತೋಷಕ್ಕೆ ನನಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ನಿಮ್ಮ ಸಂತೋಷಕ್ಕೆ ನನ್ನನ್ನು ಯಾಕೆ ಬಲಿ ಪಡಿತೀರಿ? ಇದು ಮಾಡಬೇಡಿ, ಇದು ಒಳ್ಳೆಯದಲ್ಲ. ತಿದ್ದುಕೊಳ್ತೀರಾ ಅಂತ ನಾನು ಭಾವಿಸ್ತೀನಿ. ಹಿಂಗೆ ಮುಂದುವರೆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗಂತೂ ಒಳ್ಳೆಯ ಹೆಸರು ಬರಲ್ಲ. ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಮುನಿರತ್ನನಿಗೆ ಅಪ್ಪ ಮಗಳು ಡಿ ಕೆ ಸುರೇಶು, ಡಿ ಕೆ ಶಿವಕುಮಾರ್ ಮುಖಾಂತರ ತೊಂದರೆ ಕೊಡ್ತಾಯಿದೆ ಅಂತ ನಿಮ್ಮ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇನ್ನೂ ಮುಂದಕ್ಕೆ ಇದನ್ನು ಮಾತಾಡೋಕ್ಕೆ ಅವಕಾಶ ಕೊಡದೆ ಕ್ಷೇತ್ರದಲ್ಲಿ ನನ್ನ ಜೊತೆಯಲ್ಲಿ ಸಹಕರಿಸಿ ಏನಾದರೂ ಅನುದಾನ ಕೊಡಿಸಿ ಕ್ಷೇತ್ರದ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿಕೊಡಿ. ಲಗ್ಗೆರೆನಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿಂತೋಗಿದೆ. ಅದು ನಿಂತಿರೋದು ಕಾರಣ ಯಾರಿಂದ ಅನ್ನೋದು ನಿಮಗೆ ಗೊತ್ತಿದೆ. ಸರಿಪಡಿಸ್ಕೊಡಿ. 11 ಸ್ಕೂಲ್ಗಳಿದೆ, ಫ್ಲೈಓವರ್ಗಳಿದೆ, ಪಾರ್ಕ್ಗಳು ನಿಂತೋಗಿದೆ. 2 ವರ್ಷದಿಂದ ಸಂಪೂರ್ಣವಾಗಿ ಕ್ಷೇತ್ರ 10 ವರ್ಷ ಹಿಂದೆ ಹೋಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ಸುಮಾರು 10 ವರ್ಷ ಮುಂದೆ ಹೋಗ್ತಾ ಇದೆ ಕ್ಷೇತ್ರ. ಇವತ್ತು 10 ವರ್ಷ ಹಿಂದೆ ಹೋಗ್ತಾ ಇದೆ. ಇದಕ್ಕೆ ಅವಕಾಶ ಕೊಡಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.